ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾನೆ ನನ್ನ ಮಗ. ಗುರುವಾರ, ಶುಕ್ರವಾರ ಮತ್ತು ಸೋಮವಾರ ಬಂತು ಅಂತಂದರೆ ನನ್ನ ಮಗ ತುಂಬ ಚೆನ್ನಾಗಿ ಪೂಜೆ ಮಾಡೋದು ಕಲ್ತಿದ್ದಾನೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸೆಲ್ಫೆಲ್ಲ ಒರೆಸಿ ನೀಟಾಗಿ ದೇವ್ರ ಫೋಟೋಗಳೆಲ್ಲ ಮೇಲೆ ಎತ್ತಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾನೆ. ಹಾಗೆ ಒಂದು ಸ್ವಲ್ಪ ನಮಗೆ ಸೇವಂತಿಗೆ ಹೂವನ್ನ ಮಾರ್ಕೆಟಿಂದ ತರಿಸಿದೆ, ಅದು ಕೂಡ ಒಂದೊಂದು ಸ್ವಲ್ಪ ಮಡಿಸ್ದೇ ಇದ್ದ. ಹಾಗೆಯೇ ಕಳಸ ಮತ್ತು ದೇವ್ರ ಪಾತ್ರೆಗಳನ್ನ ಇವತ್ತು ಗುರುವಾರ ಅಂತ ಅಂದ್ಬಿಟ್ಟು ಎಲ್ಲ ಹೊರಗಡೆ ತೆಗ್ದಿದ್ದೆ. ಕಳಸ, ದೇವ್ರ ಪಾತ್ರೆ, ಬಿನ್ಗೆ ನೀರೆಲ್ಲ ಚೇಂಜ್ ಮಾಡೋಕ್ಕೆ. ಹಾಗೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಏನು ದೇವ್ರ ಮನೆಯಿಂದ ದೇವ್ರ ಪಾತ್ರೆಗಳೆಲ್ಲ ಎತ್ತಬಾರ್ದು ಅಂತ, ಅದಕ್ಕೋಸ್ಕರ ನಾನು ಇವತ್ತೇ ಗುರುವಾರನೇ ಎತ್ತು ಎಲ್ಲನೂ ಕ್ಲೀನ್ ಮಾಡಿ ನೀರೆಲ್ಲ ಚೇಂಜ್ ಮಾಡಿ ಮತ್ತು ಅದರದ್ದು ಎಲೆ ಎಲ್ಲ ಕಳಸಕ್ಕೆ ಬೇರೆ ಎಲೆ ಎಲ್ಲ ಹಾಕಿ ನನ್ನ ಮಗ ನೀಟಾಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾನೆ. ಪೂಜೆ ಮಾಡೋದ್ರಲ್ಲಿ ಅಂದರೆ ತುಂಬ ಭಕ್ತಿಯಿಂದ ಮಾಡ್ತಾನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗೆಯೇ ಗುರುವಾರ ಅಂತಂದರೆ ತುಂಬ ಚೆನ್ನಾಗಿ ಎಲ್ಲ ವಾರ ಪೂಜೆ ಎಲ್ಲ ಭಕ್ತಿಯಿಂದ ಮಾಡ್ತಾನೆ. ನಂಬಿಕೆಗೆ ಮತ್ತೊಂದು ಹೆಸರೇ ನಮ್ಮ ರಾಯರು. ಹಾಗಾಗಿ ನನ್ನ ಮಗ ಪೂಜೆಗೆಲ್ಲ ಚೆನ್ನಾಗಿ ಕ್ಲೀನಾಗೆಲ್ಲ ರೆಡಿ ಮಾಡ್ತಾಯಿದ್ದ. ಅವ್ನು ರೆಡಿ ಮಾಡೋದು ನೋಡಿ ನನಗೂ ತುಂಬ ಖುಷಿಯಾಯಿತು. ನನ್ನ ದೊಡ್ಡ ಮಗನಿಗೆ ಅಷ್ಟು ಬರಲ್ಲ ಕ್ಲೀನಾಗಿ ಮಾಡೋಕ್ಕೆ. ನೀಟಾಗಿ ಅಂದರೆ ತುಂಬ ನೀಟಾಗಿ ಮಾಡಬೇಕು, ಅವನಿಗೆ ಸಮಾಧಾನ ಆಗಬೇಕು, ಅದು ಕೂಡ ನನಗೂ ಕೂಡ ಸಮಾಧಾನ ಆಗಬೇಕು, ಆ ಥರ ಪೂಜೆ ಮಾಡ್ತಾನೆ. ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮಡಚಿ, ಹಾಗೆಯೇ ನೋಡಿ ವಿಭೂತಿ ಎಲ್ಲ 3 ಪಟ್ಟೆ ಹೊಡಿತಿದ್ದಾನೆ ಹಣೆಗೆ, ಮತ್ತು ಕೈಗೆಲ್ಲ ವಿಭೂತಿ 3 ಪಟ್ಟೆ ಹಾಕ್ಕೊಂಡಿದ್ದಾನೆ ನೋಡಿ, ಗಮನಿಸಿ. ಹಾಗೆಯೇ ಎಣ್ಣೆ ಬಿಟ್ಟು ದೀಪಗಳನ್ನ ಹಚ್ಚೋಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಮಾಡಿದ್ದೀನಿ ಅಮ್ಮ, ಚೆನ್ನಾಗಿ ಮಾಡಿದ್ದೀನಾ ಅಂತ ಕೇಳ್ತಾ ಇದ್ದ. ಕಾಣ್ ಮಗನೇ, ಚೆನ್ನಾಗಿ ಮಾಡಿದೀಯಾ, ಮಾಡು, ರಾಯರ ಆಶೀರ್ವಾದ ನೀನು ಸದಾ ಇರಲಿ, ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಬೇಡ್ಕೊ ಮಗನೇ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವನು ಎಲ್ಲ ಬೇಡ್ಕೋತಾ ಇದ್ದ. ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿ ನೀಟಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತಂದರೆ ಮಕ್ಕಳು ಈ ಥರನೂ ಮಾಡ್ತಾರೆ ಅಂತ ಅನಿಸ್ತಿತ್ತು. ಪೂಜೆ ಮಾಡೋದ್ರಲ್ಲಿ ಮಾತ್ರ ಭಕ್ತಿ ಜಾಸ್ತಿ ನನ್ನ ಮಗನಿಗೆ. ದೊಡ್ಡ ಮಗನಿಗೆ ಅಷ್ಟಿಲ್ಲ, ಇವನಿಗೆ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ಸ್ಕೂಲಿಗಿನ ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೆ ಬೇಗನೆ ಮಾಡ್ತಾ ಇದ್ದ. ಪೂಜೆ ಎಲ್ಲ ಮುಗೀತು, ಬಂದು ದೇವ್ರ ಮನೇಲಿ ಬಿದ್ದು ಈಗ ಸ್ಕೂಲಿಗೆ ರೆಡಿಯಾಗಬೇಕು. ಟೈಮ್ ಆಗಿಬಿಟ್ಟಿದೆ, ರೆಡಿಯಾಗು ಬೇಗ ಅಂತ ಅಂದೆ. ಹಾಗೆಯೇ ರೆಡಿ ಆಗ್ತಾ ಇದ್ದ. ನಾನು ತಿಂಡಿ ಮಾಡಿದೆ, ವಾಂಗಿಬಾತನ್ನು ಹಾಕೊಡೋಣ, ಅವ್ನು ರೆಡಿ ಆಗ್ತಾ ಇರ್ತಾನೆ ಅಂತ ಅಂದ್ಕೊಂಡು ನಾನು ತಿಂಡಿ ಹಾಕೊಡೋಕ್ಕೆ ಬಂದೆ. ರೆಡಿ ಆಯಿತು. ಇನ್ನು ತಟ್ಟೆ ಮತ್ತು ಪ್ಲಾಸ್ಟಿಕ್ ಬ್ಯಾಗೊಳಗೆ ಹಾಕ್ಕೊಂಡ. ಹಾಗೆ ಮೇಲ್ಗಡೆ ಕೋಟ್ ಅಂತೂ ಜಿಪ್ಪು ಹಾಕೊಳಕ್ಕೆ ಬರಲ್ಲ ಅವನಿಗೆ, ಅದು ನನಗೆ ಪುಟ್ಟೆ ಹಾಕ್ಸ್ಕೊಂಡ. ಹಾಗೆ ಎಲ್ಲ ರೆಡಿ ಆಯಿತು. ಬೈರಿಗೂ ಊಟ ಮುಂಚೆನೇ ಕೊಟ್ಟಿದ್ದೆ, ಅವನು ಹೊರಗಡೆ ಬಿಡಬೇಕಾಯಿತು, ಅದಕ್ಕೋಸ್ಕರ ಕರೀತಾ ಇದ್ದ. ಇವನಿಗೆ ತಿಂಡಿ ಹಾಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ. ಅವನು ತಿಂಡಿ ಹೇಗಿದೆಯಪ್ಪ ಅಂತ, ಸೂಪರಾಗಿದೆಯಮ್ಮ ಅಂತ ಹೇಳ್ದ. ಹಾಗೆಯೇ ಒಯ್ತಾ ಇದ್ದೀನಿ ಸ್ಕೂಲ್ ಹತ್ರ ಬಿಡೋಕ್ಕೆ. ಆದರ್ಶ ವಿದ್ಯಾಲಯ ಕಾಳೆನದಿಗೆ ಹತ್ತಿರ ಇರೋದು, ಅಲ್ಲಿಗೆ ಬಿಡೋಕ್ಕೆ ಹೋಗ್ತಿದ್ದೆ. ಬಂದೆ ಸ್ಕೂಲ್ ಹತ್ರ ಬಂದು ಅವನಿಗೆ ಬಿಟ್ಟೆ, ಬಾ ಹೇಳಿ ಅವನು ಹೊರಟ. ಲೇಟಾಗಿತ್ತು, ಹೋಗು ಮಗನೇ ಬೇಗ ಅಂತಂದೆ. ಪ್ರೇಯರ್ಗೆಲ್ಲ ನಿಲ್ಲಿಸ್ತಿರೋ. ಅಲ್ಲಿಂದ ಬಂದು ನಾನು ತಿಂಡಿ ಮಾಡೋಕ್ಕೆ ಕೂತ್ಕೊಂಡೆ. ನನ್ನ ಮಗ ಪೂಜೆ ಮಾಡಿಲ್ಲ ಅಂದರೆ ನಂದು ತಿಂಡಿ ಬೇಗ ಆಯ್ತಿರಲಿಲ್ಲ. ನನ್ನ ಮಗ ಪೂಜೆ ಮಾಡಿದ್ರಿಂದ ನಾನು ಒಂದು ಸ್ವಲ್ಪ ಬೇಗನೆ ತಿಂಡಿ ತಿಂದಂಗೆ ಆಯಿತು. ಹಾಗೆಯೇ ತಿಂಡಿ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರೊಳಗಡೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಬರಬೇಕಾಗಿತ್ತು.
ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅಲ್ಲಿಗೋಸ್ಕರ ಬಂದೆ. ಅಲ್ಲಿ ಸೈನ್ಸ್ ಮ್ಯಾಮು ಮತ್ತು ಇಂಗ್ಲೀಷ್ ಟೀಚರ್ ಹತ್ರ ಒಂದು ಸ್ವಲ್ಪ ಮಾತುಕತೆ ಮಾಡಿದೆ. ಯಾವ ಥರ ಏನು ಕ್ಲಾಸಲ್ಲಿ ಹೆಂಗಿರ್ತಾನೆ ಅಂತ ಎಲ್ಲ ಡಿಸ್ಕಷನ್ ಎಲ್ಲ ನಡೀತಿತ್ತು. ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ದಾನೆ, ಬಟ್ ಒಂದು ಸ್ವಲ್ಪ ತೀಟೆ ಸುಬ್ಬ ಇವನು ಅಂತ ಎಲ್ಲ ಹೇಳ್ತಿದ್ರು ಟೀಚರು. ಕೂತಿದ್ದಲ್ಲೇ ಕಿತಾಪತಿ ಮಾಡ್ತಾ ಇರ್ತಾನೆ ಅಂತ ಎಲ್ಲ ಟೀಚರ್ದೆಲ್ಲ ಕಂಪ್ಲೇಂಟ್ ಅದೇನೆ. ಅಂದರೆ ಓದೋದ್ರಲ್ಲಿ ಅಷ್ಟು ಏನು ಇದಿಲ್ಲ, ಓದ್ತಾನೆ ಚೆನ್ನಾಗಿ, ಮಾರ್ಕ್ಸ್ ಎಲ್ಲ ಚೆನ್ನಾಗಿ. ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಬೆಳಿಗ್ಗೆ ಬಂದವರು 10:30ಇಂದ ಮಧ್ಯಾಹ್ನ 3:30 ತನಕ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದಕ್ಕೆ ಬೇಗ ಮುಗಿಲಿಲ್ಲ. ಅದಕ್ಕೋಸ್ಕರ ಪೇರೆಂಟ್ಸ್ಗಳು ಇನ್ನೂ ತುಂಬ ಜನ ಬರ್ತಾನೆ ಇದ್ದರು. ಅದಕ್ಕೋಸ್ಕರ ಊಟ ಟೈಮಲ್ವಾ, ನಮ್ಮ ಸ್ಕೂಲು ಊಟ ಹೇಗಿದೆ ಅಂತ ಊಟ ಮಾಡಿ ಅಂತಂದರು. ಅದಕ್ಕೋಸ್ಕರ ನಾವು ಹೇಗೆ ಇದೆ ಅಂತ ಟೇಸ್ಟ್ ನೋಡೋಣ, ಫಸ್ಟ್ ಟೈಮು ಸ್ಕೂಲಲ್ಲಿ ಊಟ ಮಾಡ್ತಿರೋದು ಅಂತ ಅಂದ್ಕೊಂಡು ನಮಗೂ ಖುಷಿ ಅನ್ನಿಸ್ತು. ಆವಾಗ ಆಂಟಿ ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದ್ರು. ಹಾಂ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಊಟ ಮಾಡಿ ಬಂದ್ವಿ ಮನೆಗೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.